ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. ನನ್ನ ಹೊಸ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನಪ್ಪ ವಿಷಯ ಅಂದರೆ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಜೋರಾಗಿ ಮಳೆ ಬರ್ಬೋದು ಅನಿಸುತ್ತೆ ಗೈಸ್. ನೋಡ್ಬೋದು ಕ್ಲೈಮೇಟ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಜೋರಾಗಿ ಮಳೆ ಬರುತ್ತೆ ಅಂತ ಹೇಳಿದ ತಕ್ಷಣವೇ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಗೈಸ್. ನೀವು ಆನಿಕಲ್ ನೋಡ್ಬೋದು ಅಲ್ಲಿ ಗೈಸ್, ನೋಡಿ ವೈಟ್ ಆಗಿ ಬಿದ್ದಿದ್ದಲ್ಲ ಮನೆ ಮೇಲೆ, ಅದಕ್ಕೆ ಹೇಳೋದು ಆನಿಕಲ್ ಅಂತ ಗೈಸ್. ಫುಲ್ಲು ಜೋರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆವಾಗ ಏನೇ ಇಲ್ಲ ಅಂದ್ರು ಗೈಸ್, ಒಂದೂವರೆ ಗಂಟೆ ಸಹ ಜೋರಾಗಿ ಮಳೆ ಬರ್ತಾ ಇತ್ತು ಗೈಸ್. ನೀವು ನೋಡ್ತಿರ್ಬೋದು ಹೇಗೆ ಜೋರು ಮಳೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು. ಮಳೆ ನಿಂತಾದ್ಮೇಲೆ ಗೈಸ್ ಹೊರಗಡೆ ಬಂದು ನೋಡಿದ್ರೆ ಮೀನ್ ಬಂದಿತ್ತು ಗೈಸ್. ಮನೆಯವರೆಲ್ಲ ಮೀನ್ ತಗೊಳ್ತಾ ಇದ್ರು ಗೈಸ್. ಮೀನ್ ತಗೊಳಕ್ಕೆ ಗೈಸ್ ಇಡೀ ನಮ್ಮ ಫ್ಯಾಮಿಲಿ ನಿಂತ್ಕೊಂಡ್ಬಿಟ್ಟಿತ್ತು. ನೋಡ್ಬೋದು ಗೈಸ್ ಎಷ್ಟು ದೊಡ್ಡದಾಗಿದೆ ಮೀನ್ ಮಾತ್ರ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಅವ್ರಿಗೇನು ಕ್ಲೀನ್ ಮಾಡ್ಕೊಡಿ ಅಂತ ಹೇಳೋದಕ್ಕೆ ಅವ್ರು ಏನು ಹೊಡೆದೇ ಬಿಡ್ತಿದ್ರು ಅಂತ ಅನಿಸ್ಬಿಟ್ಟಿತ್ತು ಗೈಸ್ ನನಗಂತೂ. ಇವ್ರು ಮಾಡೋದಂತೂ ನೋಡ್ಬಿಟ್ಟು ಗೈಸ್ ನನಗಂತೂ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಇವ್ ನೋಡಿ ಯಾವ ಥರ ಮಾಡ್ಬಿಟ್ಟು ತುಂಬಾನೇ ಕಾಮಿಡಿ ಆಯಿತು ಗೈಸ್. ಮತ್ತೆ 1 kg ಅಂತ ಹೇಳ್ಬಿಟ್ಟು ಫಿಶ್ ತೊಗೊಂಡ್ರು ಅಮ್ಮ. ಮತ್ತೆ ಏನಿಲ್ಲ ಗೈಸ್, ಇದನ್ನು ಕ್ಲೀನ್ ಮಾಡೋಕ್ಕೆ ಕೊಟ್ಟರು ಗೈಸ್. ಮತ್ತು ಅವರು ಸರಿಯಾಗಿ ಕ್ಲೀನ್ ಮಾಡ್ತಾ ಇರಲಿಲ್ಲ ಗೈಸ್. ಹಾಗಾಗಿ ನನ್ನ ಅಮ್ಮ ಹೇಳ್ತಾ ಇದ್ರು ಈಗ ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು. ಅಂದರೆ ಇವಳು ನಮ್ಮಕ್ಕ ಏನು ಹೇಳ್ತಾಳೆ ಅಂತ ಕೇಳಿ ಗೈಸ್ ನೋಡಿ. ಸೊ ಇದು ಬಂದ್ಬಿಟ್ಟು ಹುಬ್ಳಿನೇ ಮೀನು ಗೈಸ್. ಇದು ಇನ್ನೂ ಸಹ ಕ್ಲೀನ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಗಾಡಿ ಹತ್ರ ಹೋದೆ ಗೈಸ್. ನಾನೊಂದು ಕೈ ಹಾಕ್ಬಿಟ್ಟು ಒಂದು ಮೀನನ್ನು ಕತ್ತು ಬಿಡೋಣ ಅಂತ ಇಟ್ಕೊಂಡಿದ್ದೆ ಗೈಸ್. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್.